ಪ್ರವಾಸಿ ಧಾರ್ಮಿಕ ಪವಿತ್ರ ಸ್ಥಳ ಬಸವದಿ ಶರಣು ಬೀಡು ಉಳವಿಗೆ ಬೇಕು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ. ನಮಸ್ತೆ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ನಮ್ಮ ಸಮುದಾಯದ ರಾಜ್ಯೋಪ ಸಂಪಾದಕ ಬಸವರಾಜ್ ಅವರು ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಅತ್ಯಂತ ಪ್ರವಾಸಿ ಧಾರ್ಮಿಕ ಸ್ಥಳ ಉಳವಿಗೆ ಬೇಕು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಎಂಬ ವರದಿಯನ್ನು ತಯಾರಿಸಿ ಬೆಳಕು ಚೆಲ್ಲಿದ್ದಾರೆ. ಹೌದು, ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಉಳವಿಯು ಅತ್ಯಂತ ಪ್ರವಾಸಿ ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಸಾಕಷ್ಟು ಪ್ರಾಚೀನ ಕಾಲದ ಇತಿಹಾಸ ಇರುವ ಈ ಸ್ಥಳಕ್ಕೆ ಬಸವದಿ ಶರಣರ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದಿರುವ ಚೆನ್ನಬಸವೇಶ್ವರ ಸನ್ನಿಧಿ ಉಳವಿಯಾಗಿದೆ. ಇನ್ನು ಉಳವಿ ಚೆನ್ನಬಸವೇಶ್ವರ ಸನ್ನಿಧಿಗೆ ಬೆಳಗಾವಿ, ಧಾರವಾಡ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಶಿವಮೊಗ್ಗ, ಗದಗ, ದಾವಣಗೆರೆ, ಚಿತ್ರದುರ್ಗ ಹೀಗೆ ವಿವಿಧ ಜಿಲ್ಲೆಗಳು ಹಾಗೂ ಬೇರೆ ರಾಜ್ಯಗಳಿಂದ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಇನ್ನು ಉಳವಿಯು ಚೆನ್ನಬಸವೇಶ್ವರ ಜಾತ್ರೆ ಹಾಗೂ ಕಾರ್ತಿಕ ಮಹೋತ್ಸವ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಭಕ್ತಾದಿಗಳು ಸೇರುತ್ತಾರೆ. ಸದರಿ ಈ ಉಳವಿಯು ಜೋಯಿಡಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತದೆ. ಜಾತ್ರೆ ಸಂದರ್ಭದಲ್ಲಿ ಮಾತ್ರ ನೆಪ ಮಾತ್ರಕ್ಕೆ ಇಲ್ಲಿ ಉಪ ಪೊಲೀಸ್ ಠಾಣೆ ತೆರೆದು ಒಂದಿಬ್ಬರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಸುಮ್ಮನಾಗಿರುತ್ತಾರೆ. ಇನ್ನು ಈ ಉಳವಿ ಸೇರಿದಂತೆ ಬರುವ ಮಾರ್ಗದಲ್ಲಿ ಅಪಘಾತಗಳ ಸಂಖ್ಯೆ ತುಂಬಾ ಜಾಸ್ತಿ ಇದ್ದು ಸಾವು ನೋವುಗಳು ಸಂಭವಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೋಯಿಡಾ ತಾಲೂಕಿನ ಕೊನೆಯ ಕಾಡಂಚಿನ ಈ ಉಳವಿ ಜಾತ್ರೆ ನೆಪದಲ್ಲಿ ವಿವಿಧ ಜಿಲ್ಲೆಗಳಿಂದ ಬರುವ ಜನರು ಇಸ್ಪೀಟ್ ಸೇರಿದಂತೆ ಅಕ್ರಮವಾಗಿ ಮದ್ಯ ತೆಗೆದುಕೊಂಡು ಬರುವುದು ಹೀಗೆ ಹಲವು ಅಕ್ರಮ ಚಟುವಟಿಕೆಗೆ ಸರ್ವೇ ಸಾಮಾನ್ಯವಾಗಿರುತ್ತಿದೆ. ಜಾತ್ರೆ ಸಂದರ್ಭದಲ್ಲಿ ಸುಮಾರು 25 ಕಿಲೋಮೀಟರ್ನಷ್ಟು ತೀವ್ರ ಹಿಗ್ಗಟ್ಟಾದ ರಸ್ತೆಗಳು, ವಾಹನಗಳ ನಿಲುಗಡೆಯಿಂದ ಟ್ರಾಫಿಕ್ ಕಿರಿಕಿರಿ ಜಾಮ್ ಆಗಿದೆ. ದಿನೇ ದಿನೇ ಹೆಚ್ಚು ಬೆಳೆಯುತ್ತಿರುವ ಈ ಉಳವಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಂತಹ ಸಂದರ್ಭದಲ್ಲಿ ಮೊದಲೇ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪೊಲೀಸ್ ವಾಹನಗಳ ಕೊರತೆಯಿಂದ ಕಂಗೆಟ್ಟಿರುವ ಈ ಜೋಯಿಡಾ ಪೊಲೀಸ್ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹರಸಾಹಸ ಪಡುತ್ತಾರೆ. ಆದ್ದರಿಂದ ಸರ್ಕಾರ ಹಾಗೂ ಗೃಹ ಇಲಾಖೆಯು ಉಳವಿ ಭಾಗಕ್ಕೆ ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಲಾಗಿದೆ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ಪವಿತ್ರ ಕ್ಷೇತ್ರ ಅಂದ್ರೆ ತಪ್ಪಾಗಲಾರದು. ಅದೇ ಶರಣರ ಬೀಡು, ವಿಶೇಷವಾಗಿ ಉಳವಿ ಚೆನ್ನಬಸವೇಶ್ವರರ ಸನ್ನಿಧಿಗೆ ಬಂದಿದ್ದೇನೆ. ಈ ಉಳವಿ ಅಂತಕ್ಕಂಥ ಗ್ರಾಮ ವಿಶೇಷವಾಗಿ ಇದು ಬರ್ತಕ್ಕಂಥದ್ದು ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಅಲ್ಲಿ ಬರುತ್ತೆ. ವಿಶೇಷವಾಗಿ ಸಾಕಷ್ಟು ಜನ ಭಕ್ತಾದಿಗಳು ಮತ್ತೆ ಸುತ್ತಮುತ್ತ ಒಂದು ಸುಮಾರು 7 ರಿಂದ 8 ಜಿಲ್ಲೆಗಳ ಭಕ್ತಾದಿಗಳು ಇಲ್ಲಿ ಬರ್ತಾ ಇರ್ತಾರೆ. ಒಂದ್ ರೀತಿ ಪವಿತ್ರ ಕ್ಷೇತ್ರ ಇದು ಧಾರ್ಮಿಕವಾಗಿ. ಆದ್ರೆ ಅತ್ಯಂತ ಪ್ರವಾಸಿ ಕ್ಷೇತ್ರ. ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಪ್ರಮುಖ ಪಟ್ಟಣ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಪ್ರಾದೇಶಿಕ ಒಂದ್ ರೀತಿ ಕಾನೂನು ಸಂರಕ್ಷಣೆ ಹಿತದೃಷ್ಟಿಯಿಂದ ಎಲ್ಲ ಒಂದ್ ಕಡೆ ಸರ್ಕಾರ ಬರೀ ಜಾತ್ರೆ ಟೈಮ್ ಅಲ್ಲಿ ಮಾತ್ರ ವಿಶೇಷವಾಗಿ ಪೊಲೀಸ್ ಉಪ ಠಾಣೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತದೆ ಇಲ್ಲಿ, ವಿಶೇಷವಾಗಿ ಕಾನೂನು ಸಂರಕ್ಷಣೆ ಮತ್ತೆ ಕಾನೂನು ಅಥಾರಿಟಿಗೆ. ಆದ್ರೆ ಆನಂತರ ಇದು 24x7 365 ಡೇಸ್ ಬರೀ ಉಳವಿ ಜಾತ್ರೆಯಲ್ಲಿ ಮಾತ್ರ ಸ್ಟಾರ್ಟ್ ಇರುತ್ತೆ. ಆದ್ರೆ ಇನ್ನು ಉಳಿಕೆ ಟೈಮಲ್ಲಿ ಸಾಕಷ್ಟು ಬಂದಾಗಿರುತ್ತೆ. ಇದಕ್ಕೆ ಕಾರಣ ಏನೋ ಗೊತ್ತಾಗ್ತಾ ಇಲ್ಲ. ಈಗ ನಾನು ಕೇಳೋದು ಮಾನ್ಯ SP ಸಾಹೇಬ್ರಿಗೆ, ವಿಶೇಷವಾಗಿ ಮಾನ್ಯ ದೀಪನ್ ಸಾಹೇಬ್ರು ಹೊಸದಾಗಿ ಬಂದಿದ್ದಾರೆ. ಸಾಕಷ್ಟು ಅವ್ರಿಗೆ ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಅವ್ರ ಗಮನಕ್ಕೆ ತಗೊಬರ್ತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ. ಹಾಗಾಗಿ ನಾನ್ ಕೇಳೋದು ವಿಶೇಷವಾಗಿ ಇಲ್ಲಿ ಒಂದು ರೀತಿ ಉಳವಿಯಲ್ಲಿ ಒಂದ್ ರೀತಿ ಉಪ ಪೊಲೀಸ್ ಠಾಣೆಯನ್ನ ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಠಾಣೆನ ಆರಂಭ ಮಾಡಿ ವರ್ಷ ಪೂರ್ತಿ ಇದ್ರೆ ಎಲ್ಲ ಒಂದ್ ಕಡೆ ಈ ಕಡೆ ಪ್ರವಾಸಿಗರು ಸೇಫ್ ಆಗಿರ್ತಾರೆ. ಮತ್ತೆ ಈ ಕಡೆ ಭಾಗದಲ್ಲಿ ಯಾವುದೇ ರೀತಿ ಒಂದ್ ರೀತಿ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ KSRTC ಬಸ್ಗಳು ಬರ್ತಾ ಇರ್ತವೆ ಸಂಪೂರ್ಣವಾಗಿ. ಮತ್ತೆ ಪ್ರಯಾಣಿಕರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಹಾಗಾಗಿ ಅಪ್ ಟು ದಾವಣಗೆರೆಯಿಂದ ಬರ್ತಾರೆ. ಮತ್ತೆ ವರ್ಷ ಪೂರ್ತಿ ಜನಬೀಡಿತ ಒಂದ್ ರೀತಿ ಪ್ರದೇಶ ಇದು. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ದೇ ಇರೋಕೆ ಎಲ್ಲ ಒಂದ್ ಕಡೆ ಕಾನೂನು ಒಂದ್ ರೀತಿ ಹಿತರಕ್ಷಣೆ ಒಂದ್ ರೀತಿ ಅಸಮತೋಲನ ಆಗ್ತಾ ಇದೆಯೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ಇಂಥ ಪವಿತ್ರ ಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದ ಒಂದ್ ರೀತಿ ಉಪ ಪೊಲೀಸ್ ಠಾಣೆ ಸ್ಥಾಪಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ.
ಆದ್ದರಿಂದ ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ರಾಜ್ಯ ಉಪಸಂಪಾದಕ ಬಸವರಾಜ್, ಕರ್ನಾಟಕ ರಾಜ್ಯ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ದಾಂಡೇಲಿ ವಿಭಾಗದ ಡಿಎಸ್ಪಿ ಶಿವಾನಂದ ಮಾಧಾರ ಕಂಡಿ ಹಾಗೂ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಸಮಗ್ರವಾಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ. ಉಳ್ವಿ ಅಂತಕ್ಕಂಥದ್ದು ಪ್ರವಾಸಿ ಧಾರ್ಮಿಕ ಸ್ಥಳ ಸರ್. ಅದು ಜೊಯ್ಡಾ ತಾಲೂಕು ವ್ಯಾಪ್ತಿ ಬರುತ್ತೆ ಸರ್. ಅದು ಉಳವಿ ಹಾ, ಅಲ್ಲಿ ಒಂದು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್. ಯಾಕಪ್ಪ ಅಂತಂದ್ರೆ ಕೊನೆ ಗಡಿ ಇದು ಸರ್. ಅದು ಒಂದು 6 ರಿಂದ 7 ಲಕ್ಷ ಜನ ಜಾತ್ರೆಗೆ ಸೇರ್ತಾರೆ ಸರ್. ಮತ್ತೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದಾಗ್ತಾ ಇತ್ತು ಸರ್. ಓಕೆ. ಹಾಗಾಗಿ ಇದನ್ನ ಮೊನ್ನೆ ಅಧಿವೇಶನದಲ್ಲೂ ಸಹ ನಾನು ಗಮನಕ್ಕೆ ತಗೊಬಂದಿದ್ದೆ. ಹಾಗಾಗಿ ತಾವು ಐಜಿಪಿ ಸಾಹೇಬ್ರು, ಹಾಗಾಗಿ ನಿಮ್ದು ಗಮನಕ್ಕೆ ತಗೊಬಂದು ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದ್ದೆ ಸರ್ ನಾನು. ಓಕೆ, ನಾನು ನೋಡ್ತೇನೆ. ಎಸ್ ಸರ್. ತಮ್ಗೆ ವಾಟ್ಸಪ್ಗೂ ಹಾಕಿರ್ತೀನಿ ಸರ್ ಡೀಟೇಲ್ಸ್, ಪ್ಲೀಸ್ ಸರ್. ಓಕೆ ಸರ್. ಓಕೆ, ನಮಸ್ತೆ ಸರ್. ಹೇಳಿ ಬಸವರಾಜ್ ಸರ್, ಈಗ ನಾನು ಜೊಯ್ಡಾ ತಾಲೂಕಿನ ಉಳುವಿಗೆ ಪ್ರತ್ಯೇಕವಾಗಿ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ಹೇಳ್ಬಿಟ್ಟು ಒಂದ್ ರೀತಿ ಧ್ವನಿ ಎತ್ತಿದ್ದೆ. ಹಾಗಾಗಿ ಜಾತ್ರೆ ಟೈಮಲ್ಲಿ ಮತ್ತೆ ಸಾಕಷ್ಟು ಟ್ರಾಫಿಕ್ ಮತ್ತೆ ಇತರೆ ಸಮಸ್ಯೆಗಳಾಗ್ತವೆ. ಮತ್ತೆ ಪ್ರವಾಸಿ ಸ್ಥಳ ಬೇರೆ. ಹಾಗಾಗಿ ದಯವಿಟ್ಟು ಅಲ್ಲಿ ಉಪ ಪೊಲೀಸ್ ಸ್ಟೇಷನ್ ಒಂದಿದೆ, ಅದು ಬರೇ ಜಾತ್ರೆ ಟೈಮಲ್ಲಿ ಒಂದಿಬ್ರು ಸಿಬ್ಬಂದಿ ಯೋಜನೆ ಮಾಡಿ ಅನಂತರ ಪೂರ್ಣ ಅದನ್ನ ಮುಚ್ಚಿಬಿಡ್ತಾರೆ. ಸರಿ. ಮತ್ತೆ ಜೊಯ್ಡಾ ಪೊಲೀಸ್ ಅವ್ರ ಸಂಖ್ಯೆನೂ ಕಮ್ಮಿ ಇದೆ, ಸಾಕಷ್ಟು ಹರಸಾಹಸ ಪಡ್ತಾರೆ. ಹಾಗಾಗಿ ಒಂದು ಒಂದು ಪೊಲೀಸ್ ಸ್ಟೇಷನ್ ಆಗ್ಬೇಕು ಪೂರ್ಣ ಪ್ರಮಾಣದ ಅಂತ ಹೇಳ್ಬಿಟ್ಟು ಒಂದು ಧ್ವನಿ ಎತ್ತಿದ್ವಿ. ಹಾಗಾಗಿ ತಮ್ಮ ಗಮನಕ್ಕೆ ತಗೊಬಂದ್ವಿ ಸರ್. ಇದೊಂದು ವರದಿ ತಯಾರು ಮಾಡ್ತಾ ಇದ್ದೆ. ನೋಡಿ, ಈಗ ಜೊಯ್ಡಾ ಸ್ಟೇಷನ್ ಅಲ್ಲೇನೆ ವರ್ಷಕ್ಕೆ 40 FIR ಆಗುತ್ತೆ, 40-50 ಆಗುತ್ತೆ. ಅದೇ ಸ್ಟೇಷನ್ ಲೆಕ್ಕಕ್ಕೆ ಬರೋದಿಲ್ಲ. ಹಂಗ್ ನೋಡಿದ್ರೆ ಅದೇ ಸ್ಟೇಷನ್ ತೆಗಿಬಹುದು ಸರ್ಕಾರದವ್ರು ಮನಸ್ಸು ಮಾಡಿದ್ರೆ. ಒಂದ್ ರಾಮನಗರ ಒಂದೇ ಇರ್ಲಿ ಬಿಡಿ ಅಂತ ಅನ್ಬೋದು. ಈಗ ಉಳಿವಿಗೆ ಕೊಡುವಂತ ಪ್ರಾವಿಷನ್ ಬರೋದಿಲ್ಲ. ಯಾಕಂದ್ರೆ FIR ಗಳ ಸಂಖ್ಯೆ ಬೇಕಲ್ರಿ. ಮತ್ತೊಂದ್ ಸ್ಟೇಷನ್ ಆಗ್ಬೇಕಂದ್ರೆ ಸರ್, ಈಗ ನಿಮ್ ಪ್ರಕರಣ ಬರುವ ಅಲ್ಲಿ ಉಳುವಿಲಿ ಒಂದು ಉಪ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದೀರಾ. ಆದ್ರೆ ಅಲ್ಲಿ ಬರೇ ಬೋರ್ಡ್ ಹಾಕಿದ್ರೆ ಯಾವಾಗೂ ಮುಚ್ಚೆ ಇರುತ್ತೆ. ಹಾಗಾಗಿ ಪ್ರವಾಸಿ ಸಿಬ್ಬಂದಿ ಇರ್ತಾರ ಆ ಸ್ಟೇಷನ್ ಅಲ್ಲಿ ಇರ್ಲಿಕ್ಕಿಲ್ಲ. ಪ್ರತಿದಿನ ಸಿಬ್ಬಂದಿ ಇರ್ತಾರ ಅಲ್ಲಿ. ಇಲ್ಲ ಸರ್, ಇಲ್ಲ. ದಯವಿಟ್ಟು ಅಲ್ಲಿ ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಸ್ಟೇಷನ್ ಆದ್ರೂ ಮಾಡಿ ಅಲ್ಲಿ ಅಂತ ಹೇಳ್ಬಿಟ್ಟು ಪೊಲೀಸ್ ಠಾಣೆಗೆ ಬೇಕಾದ್ರೆ ನೀವು ಇದು ಪ್ರೆಸ್ ಮಾಡ್ಬೋದು, ಅಂದ್ರೆ ಒತ್ತಾಯ ಮಾಡ್ಬೋದು. ಉಪ ಪೊಲೀಸ್ ಠಾಣೆ ಮಾಡ್ಲಿಕ್ಕೆ ಒತ್ತಾಯ ಮಾಡ್ಬೋದು. ಪ್ರಾವಿಷನ್ ಇದ್ರೆ ಮಾಡ್ಲಿಕ್ಕೆ ಪ್ರಪೋಸಲ್ ಕಳಿಸ್ಕೊಡಕ್ಕಾಗುತ್ತೆ. ಹಾ ಸರ್. ಹಾಗಾಗಿ ದಯವಿಟ್ಟು ಅಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಿ. ಹೆಂಗೋ ಉಪ ಪೊಲೀಸ್ ಸ್ಟೇಷನ್ ಇದೆ, ಕಟ್ಟಡ ಇದೆ. ದಯವಿಟ್ಟು ಅದು ಪೂರ್ಣ ಪ್ರಮಾಣದಲ್ಲಿ ಇದ್ರೆ ಸ್ವಲ್ಪ ಏನೋ ಪ್ರವಾಸಿಗರಿಗೆ ಮತ್ತೆ ಬೇರೆ ಬೇರೆ ಚಟುವಟಿಕೆ ನಡೆಯೋದು ಕಮ್ಮಿ ಆಗ್ತೈತೆ ಸರ್. ಆಯ್ತು. ಉಪ ಪೊಲೀಸ್ ಠಾಣೆಗೆ ಸಿಬ್ಬಂದಿ ರೆಗ್ಯುಲರ್ ಆಗಿ ಇರ್ಬೇಕು ಅಂತ ಅಂದ್ರೆ ಅದನ್ನ ಮಾಡ್ಬೋದು, ಪ್ರಾವಿಷನ್ ಮಾಡ್ಬೋದು. ದಯವಿಟ್ಟು ತಾವು ನೋಡಿ ಸರ್, DSP ಸಾಹೇಬ್ರು ತಮ್ಮ ಅವಧಿ ಎಲ್ಲಾರು ಮಾಡಿ. SP ಸಾಹೇಬ್ರು ಗಮನಕ್ಕೂ ತಗೊಬಂದಿದ್ದೀರಿ ಈಗ. ಲೋಕಲ್ ಸರ್, SP ಸಾಹೇಬ್ರು ಗಮನಕ್ಕೂ ತಗೊಬಂದಿದ್ದೀರಿ ಈಗ. ಆಯ್ತು. ದಯವಿಟ್ಟು ತಾವು ದಯಮಾಡಿ ನೋಡಿ ಸರ್, ಪ್ಲೀಸ್. ಖಂಡಿತ. ಓಕೆ ಸರ್. ಜಾತ್ರೆ ಟೈಮಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತದೆ ಸರ್. ಟ್ರಾಫಿಕ್ ಇರ್ಬೋದು, ಮತ್ತೆ ಸಾಕಷ್ಟು ಒಂದು 5 ರಿಂದ 6 ಲಕ್ಷ ಜನ ಸೇರ್ತಾರೆ ಜಾತ್ರೆಯಲ್ಲಿ. 6 ಲಕ್ಷ ಜನ ಸೇರ್ತಾರೆ ಜಾತ್ರೆಯಲ್ಲಿ. ಹಾಗಾಗಿ ಅಲ್ಲೊಂದು ಉಪ ಪೊಲೀಸ್ ಠಾಣೆ ಇದೆ. ಯಾವಾಗ ಇರೋದು ಇವಾಗ? ಫೆಬ್ರವರಿ ಸರ್. ಫೆಬ್ರವರಿ ಡೇಟ್ ಮೋಸ್ಟ್ಲಿ ಇನ್ನ ಫಿಕ್ಸ್ ಮಾಡಿರಲ್ಲ ಸರ್, ಫಿಕ್ಸ್ ಮಾಡ್ತಾರೆ. ಏನ್ ಗೊತ್ತಾ, ಉಪ ಪೊಲೀಸ್ ಠಾಣೆ ಇರುತ್ತಲ್ಲ ಸರ್, ಅದು ಬರೇ ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ. ಅಲ್ಲಿ ಒಂದು ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಠಾಣೆ ಇಲ್ಲ. ಹಾಗಾಗಿ ನಂದೇನು ಮೊನ್ನೆ ಹೋಮ್ ಮಿನಿಸ್ಟರ್ ಮನವಿ ಕೊಟ್ಟಿರೋದು ಸರ್, ಪೂರ್ಣ ಪ್ರಮಾಣದ ಒಂದು ಪೊಲೀಸ್ ಸ್ಟೇಷನ್ ಆಗ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ತಾವು ವರಿಷ್ಠಾಧಿಕಾರಿಗಳು, ಹಾಗಾಗಿ ನಿಮ್ ಗಮನಕ್ಕೆ ತಗೊಬಂದೆ ಸರ್. ಇದನ್ನ ನಾವು ಮನವಿನೂ ಕೊಡ್ತೀವಿ ಸರ್, ದಯವಿಟ್ಟು. ತಮ್ಮ ಇದೆಲ್ಲಾದ್ರೂ ಒಂದು ವೆರಿಫೈ ಮಾಡ್ತೀವಿ. ಹಾ ಸರ್. ಯಾಕಪ್ಪ ಅಂತಂದ್ರೆ ಟ್ರಾಫಿಕ್ ಪ್ಲಸ್ ಅಲ್ಲಿ ಏನೇನೋ ಬೇರೆ ಬೇರೆ ತರ ಎಲ್ಲ ನಡೀತೈತೆ ಸರ್ ಅಲ್ಲಿ, ಅದಕ್ಕೋಸ್ಕರ. ಸರಿ, ಆಯ್ತು. ಮತ್ತೆ ಜೊಯ್ಡಾದಲ್ಲೂ ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ಕಮ್ಮಿ, ಹರಸಾಹಸ ಪಡ್ತಾರೆ ಸರ್ ಪ್ರತಿ ಸಲ, ಅದಕ್ಕೋಸ್ಕರ. ಸರಿ, ಆಯ್ತು. ಓಕೆ, ನೋಟ್ ಮಾಡಿ. ಎಸ್ ಸರ್. ದಯವಿಟ್ಟು ಪ್ಲೀಸ್ ಸರ್ ನೋಡಿ. ಓಕೆ, ಸರಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ವಂದನೆಗಳು ಶ್ರೀ ಬಸವರಾಜ್ ರಾಜೋಪ ಸಂಪಾದಕರು.